ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಅವಲಕ್ಕಿ ಚೂಡ ಅಥವಾ ಹುರಿದ ಅವಲಕ್ಕಿ ಆದರೂ ನೀವು ಅನ್ಬೋದ್ರಿ. ಇವು ಪೇಪರ್ ಅವಲಕ್ಕಿ, ಶೇಂಗಾ ಬೀಜ, ಪುಟಾಣಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಇವಾಗ ಅವಲಕ್ಕಿನ ನಾವು ಸಾಣಿಸ್ಕೊಳ್ಳೋಣ ನೋಡ್ರಿ. ಅದರಲ್ಲಿ ಧೂಳು ಅದೆಲ್ಲ ಇರುತ್ತಲ್ರಿ, ಮತ್ತು ನುಚ್ಚು ಅವಲಕ್ಕಿನೂ ಇರ್ತಾವೆ. ಅದಕ್ಕೋಸ್ಕರ ಈ ಥರ ಸಾಣಿಸ್ಕೋಬೇಕ್ರಿ. ಸಾಣಿಸ್ಕೊಂಡ್ರೆ ಏನು ಕಸರಿದ್ರೂ ಸಾಣಿಗೆ ಒಳಗೆ ಬಂದುಬಿಡ್ತಾವೆ. ಅದಕ್ಕೆ ಕ್ಲೀನ್ ಮಾಡ್ಕೋಬೇಕು. ಇವನ್ನ ಎಲ್ಲ ಅವಲಕ್ಕಿನೂ ಕ್ಲೀನ್ ಮಾಡ್ಕೊಳ್ಳೋಣ್ರಿ. ಈ ಥರ ಸಾಣಿಸ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇವನ್ನ ಹುರಿಯೋದಕ್ಕೆ ನೋಡಿರಿ ಯಾವ ಥರ ಕಸರು ಬಂತು ನೋಡಿರಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪುಟ್ಟಿ ಇಟ್ಕೊಳ್ಳೋಣ್ರಿ. ಅವಲಕ್ಕಿ ಹುರಿಯೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪನೇ ಅವಲಕ್ಕಿ ಹಾಕಿ ಹುರಿಬೇಕು. ಉರಿನ ಸಣ್ಣಗೆ ಇಟ್ಕೊಳ್ರಿ, ಜೋರು ಇಡಬೇಡ್ರಿ. ಸಣ್ಣಗೆ ಇಟ್ಕೊಂಡು ಹುರ್ಕೋಬೇಕು. ಕೈಗೆ ನೋಡಿರಿ, ಹಿಂಗೆ ಮುಟ್ಟು ನೋಡಿದ್ರೆ ಸ್ವಲ್ಪ ಬಿಸಿ ಹತ್ತಬೇಕು ಅವಲಕ್ಕಿ. ಹಂಗೆ ಕೈಯಾಡಿಸ್ಕೊಂಡು ಒಂದು 5 ರಿಂದ 10 ಸೆಕೆಂಡ್ ಹುರ್ಕೊಳ್ರಿ. ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾವೆ. ಇಲ್ಲಾಂದ್ರೆ ಬಿಸಿಲಿದ್ರೆ ಬಿಸಿಲಿಗೆ ಹಾಕಿ ಒಣಗಿಸಿ ಹಚ್ತಾರ್ರಿ. ಬಿಸಿಲಿಲ್ಲ ಅಂದ್ರೆ ಮಳೆಗಾಲದಾಗ ನೀವು ಅವಲಕ್ಕಿ ಹಚ್ಕೋಬೇಕಂದ್ರೆ ಈ ಥರ ಹುರಿದು ಹಚ್ಕೋಬೇಕು. ಚೆನ್ನಾಗಿರ್ತಾವೆ, ಭಾಳ ಕ್ರಿಸ್ಪಿ ಅಕ್ಕಾವ ನೋಡ್ರಿ. ಇಲ್ಲಿ ಹುರಿದು ನೋಡ್ರಿ, ಅಷ್ಟು ಇದೇ ಥರ ಹುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ, ನೋಡಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ಇವಾಗ ಇದೇ ಥರ ಎಲ್ಲ ಅವಲಕ್ಕಿನೂ ಹುರ್ಕೋಬೇಕ್ರಿ. ಮತ್ತು ನಾನು ಒಂದು 8 ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು, ಮತ್ತು ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನೋಡಿರಿ ರುಬ್ಬೋದಕ್ಕೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದೇನು ನೈಸ್ ಅಂತೇನಿಲ್ಲ ರೀ, ನೈಸನ ಮಾಡಿಕೊಡ್ರಿ. ಇಲ್ಲಾಂದ್ರೆ ತರಿಯಾಗಿದ್ರೂ ನಡೆಯುತ್ತೆ. ಒಗ್ಗರಣೆಗೆ ಹಾಕೋದಕ್ಕಲ್ಲ, ಇದು ತರಿ ಆದ್ರೂ ನಡೆಯುತ್ತೆ ರೀ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪುಟ್ಟಿ ಒಗ್ಗರಣೆಗೆ ಇಟ್ಕೊಳ್ಳೋಣ ರೀ. ಒಗ್ಗರಣೆಗೆ ಇಟ್ಕೊಂಡು ಒಂದು 6 ಚಮಚ ಎಣ್ಣೆ ಹಾಕ್ಕೋತೀನಿ ರೀ. 6 ಚಮಚ ಎಣ್ಣೆ ಹಾಕ್ಕೊಂಡು ಇವಾಗ ಬೆಳ್ಳುಳ್ಳಿ ಜಜ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋದ್ರೊಳಗೆ ಬೆಳ್ಳುಳ್ಳಿನ ಹಾಗೆ ಹಾಕ್ಕೊಳ್ಳೋದ್ರಿಂದ ಅಷ್ಟು ಟೇಸ್ಟ್ ಅನ್ಸಲ್ರಿ. ಈ ಥರ ಸ್ವಲ್ಪ ಜಜ್ಜಿ ಹಾಕ್ತಿರಿ ನೋಡ್ರಿ, ಕಲ್ಲಿಂದ ಟೇಸ್ಟ್ ಬರ್ತಾವೆ. ಬೆಳ್ಳುಳ್ಳಿ ರುಚಿ ಅನ್ನಿಸ್ತಾವ್ರಿ ಒಗ್ಗರಣೆಗಿವು, ಅವಲಕ್ಕಿ ಒಗ್ಗರಣೆಗಿವು. ಹಿಂಗಾಗಿ ಇವನ್ನ ಸ್ವಲ್ಪ ಜಜ್ಜಿ ಹಾಕ್ಕೋಬೇಕ್ರಿ, ಅವಲಕ್ಕಿಗೆ ರುಚಿ ಬರ್ತಾವೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡೀನಿ ರೀ. ಇವಾಗ ಎಣ್ಣೆ ಬಿಸಿ ಆಯಿತು, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ್ರಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಇವಾಗ ಜಜ್ಜಿ ಇಟ್ಕೊಂಡು ಇವೆಲ್ಲ ಬೆಳ್ಳುಳ್ಳಿ ಇವನ್ನ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಕೊಳ್ರಿ. ಆಮೇಲೆ ಒಂದು ಸಣ್ಣ ಬಟ್ಲದ್ಲೆ ಒಂದು ಬಟ್ಲು ಶೇಂಗಾ ಬೀಜ, ಮತ್ತು ಒಂದು ಸಣ್ಣ ಬಟ್ಲದ್ಲೆ ಪುಟಾಣಿ ತೊಗೊಂಡು ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಅವು ಸ್ವಲ್ಪ ಕೆಂಪಾಗಲ್ರಿ ಪುಟಾಣಿ, ಶೇಂಗಾ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇವು ಟೀ ಟೈಮ್ಗೆ ಸಾಯಂಕಾಲ ಹೊತ್ತು ಹಸಿವಾಕತ್ತಲ್ರಿ ನಿಮ್ಗೆ, ಈ ಥರ ಹುರಿದವಲಕ್ಕಿ ಮಾಡಿಟ್ಕೊಂಡು ತಿನ್ನೋಕೆ ಚಾದೊಳಗೆ ರುಚಿ ಆಗ್ತಾವೆ ನೋಡ್ರಿ ಇವು. ಮತ್ತು ಸಡನ್ನಾಗಿ ಯಾರ ಮನೆಗೆ ಗೆಸ್ಟ್ ಬಂದರೂ ಕೂಡ ಏನಾರ ನೀವು ಟಿಫನ್ ಮಾಡ್ಬೇಕಲ್ಲ, ಲೇಟ್ ಆಗ್ತೈತೆ ಅಂದರೆ ಈ ಥರ ಹುರಿದು ಹಚ್ಚಿದ್ದು ಅವಲಕ್ಕಿ ಇದ್ರೆ ಅವ್ರಿಗೆ ಹಾಕಿ ಕೊಡ್ಬೋದು ರೀ. ಬೇಗ ಹಾಕ್ಕಾವಲ್ಲ ಇವು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪ ಇಂಗು ಮತ್ತು 2 ಚಮಚ ಅರಿಶಿನ ಪುಡಿ ಹಾಕ್ಕೊಂಡು ನೋಡಿರಿ. 1 ಚಮಚ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಆಗಲಿ ನೋಡಿ. ಶೇಂಗಾ ಪುಟಾಣಿ ಕೂಡ ಕೆಂಪಾಗಿದ್ದಾವೆ. ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ರೆಡಿ ಐತಲ್ರಿ, ಆಗಲ್ಲೇ ಹುರಿದ್ಕೊಂಡಿದ್ವಲ್ಲ ಅವಲಕ್ಕಿನ ಈಗ ಅವ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳನ್ರಿ. ಒಗ್ಗರಣೆ ಜೊತೆ ಚೆನ್ನಾಗಿ ಕೈಯಾಡಿಸ್ಕೊಳ್ರಿ. ಭಾಳ ರುಚಿ ಹಾಕ್ಕಾವ ನೋಡ್ರಿ ಹುರಿದ ಅವಲಕ್ಕಿ. ಪೇಪರ್ ಅವಲಕ್ಕಿ ರೀ ಇವು, ತಳ್ಳನ್ ಪೇಪರ್ ಅವಲಕ್ಕಿ ಬರ್ತಾವಲ್ರಿ ಅಂಥವು ಇವು. ಅಷ್ಟು ಅವಲಕ್ಕಿ ಹಾಕ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮತ್ತು ನಿಮ್ಗೆ ಇದಕ್ಕೆ ಬೇಕಂದ್ರೆ ಸಕ್ರಿನ ಮಿಕ್ಸಿ ಒಳಗೆ ಪುಡಿ ಮಾಡ್ಬೇಕ್ರಿ. ನೈಸಾಗಿ ಪುಡಿ ಮಾಡಿ ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ರುಚಿ ಹಾಕ್ಕಾವ್ರಿ. ನಾನು ಹಂಗೆ ಹಾಕಿದ್ರೆ ಡಯಾಬಿಟಿಸ್ನವ್ರಿಗೆ ತಿನ್ನೋಕ್ಕಾಗಲ್ಲಲ್ಲ ಅಂಥೇಳಿ ನಾನು ಶುಗರ್ ಹಾಕ್ಲಿಲ್ಲ ರೀ. ನೀವು ಬೇಕಂದ್ರೆ ನೀವು ರುಚಿಗೋಸ್ಕರ ಸಕ್ರಿನ ಪೌಡ್ರ್ ಮಾಡಿ ಹಾಕ್ಕೋಬೋದು ರೀ. ನಾನು ಹಾಕಿಲ್ರಿ. ಇವಾಗ ಈ ಪುಟ್ಟಿನ ಗ್ಯಾಸಿನ ಮ್ಯಾಗಿಟ್ಟು 1 ನಿಮಿಷ ಹುರ್ಕೊಡ್ರಿ. ಸಣ್ಣಗೆ ಉರಿ ಇಟ್ಟು ಹುರಿರಿ. ಭಾಳ ರುಚಿ ಹಾಕ್ಕಾವ ನೋಡ್ರಿ ಇವು. ಸಡನ್ನಾಗಿ ಹಸಿವಾದಾಗ ತಿನ್ನೋಕೆ ಈ ಥರ ಮಾಡಿಟ್ಕೊಂಡ್ರೆ ನೋಡಿ. ಇವು ರೆಡಿ. ಅದು ನಾನು ಅರ್ಧ kg ಮಾಡಿ ನೋಡಿರಿ ಇವು ಅವಲಕ್ಕಿನ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ.
ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.